Good morning dear students. Last class ಅಲ್ಲಿ applications of beats ನೋಡಿದ್ವಿ ಅಲ್ವಾ ಅಥವಾ uses of beats ನೋಡಿದ್ವಿ. ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್. ಸೊ ಡಾಪ್ಲರ್ ಎಫೆಕ್ಟ್ ಸ್ವಲ್ಪ ಲೆಂದಿ ಅಂತ ಅನ್ಸುತ್ತೆ ನಿಮಗೆ ಈ ಒಂದು ಕಾನ್ಸೆಪ್ಟು. ಏನಂದರೆ ಆ ಒಂದು ಡಯಾಗ್ರಾಮ್ನ ಅರ್ಥ ಮಾಡ್ಕೊಂಬಿಟ್ರೆ, ಕೇಸಸ್ಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ ಈ ಒಂದು ಕಾನ್ಸೆಪ್ಟು ವೆರಿ ಈಸಿ. ಓಕೆ, 5 ಮಾರ್ಕ್ಸಿನ ಪ್ರಾಬ್ಲಮ್ ಬರುತ್ತೆ ಇದ್ರ ಮೇಲೆ. ಆ ಪ್ರಾಬ್ಲಮ್ ಮಾಡಬೇಕಾದ್ರೆ ಕೇಸಸ್ಗಳು ಒಂಚೂರು ಅರ್ಥ ಆಗಬೇಕು. ಸೊ ಅವಾಗ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ತಾ ಹೋಗ್ಬೋದು. So Doppler effect means the apparent change in the frequency due to relative motion between the source and the observer. The apparent change in a frequency due to relative motion. So relative motion means there is a motion of the source and the observer. Source ಇರ್ಬೋದು ಅಥವಾ ಅಬ್ಸರ್ವರ್ ಇರ್ಬೋದು, ಯಾವುದೋ ಒಂದು ಸೋರ್ಸ್ ಮೂವ್ ಆಗ್ತಿರ್ಬೋದು ಅಥವಾ ಅಬ್ಸರ್ವರ್ ಮೂವ್ ಆಗ್ತಿರ್ಬೋದು, ಅದು ಡೈರೆಕ್ಷನ್ ಈ ಕಡೆ ಇರ್ಬೋದು ಈ ಕಡೆ ಇರ್ಬೋದು. ಸೊ ದಟ್ ಈಸ್ ಕಾಲ್ಡ್ ಅಸ್ ರಿಲೇಟಿವ್ ಮೋಷನ್ ಅಂತ ಹೇಳ್ತೀವಿ. ಸೊ ರಿಲೇಟಿವ್ ಮೋಷನ್, the apparent change in the frequency due to relative motion between the source and the observer is known as Doppler effect ಅಂತ ಹೇಳ್ತಾ ಹೋಗ್ತೀವಿ. Okay. Example, a person standing on a platform of a railway station when a fast moving train approaches the observer, the pitch of the visual is higher than the true pitch, and when it is receding from the observer, the pitch is lower than the true pitch. ಸೊ ಆಗ ರೈಲ್ವೆ ಸ್ಟೇಷನಲ್ಲಿ ನಾವು ನಿಂತ್ಕೊಂಡಿರ್ತೀವಿ ಅಂತ ಹೇಳಿದಾಗ, ಸೊ ಅಲ್ಲಿ ನಿಂತ್ಕೊಂಡಾಗ ಟ್ರೈನು ನಮ್ಮ ಹತ್ರ ಬರ್ತಿದೆ, ಪ್ಲ್ಯಾಟ್ಫಾರ್ಮಿಗೆ ಬರ್ತಿದೆ ಅಂತ ಹೇಳಿದಾಗ ಆ ಒಂದು ಏನು ವಿಷುವಲ್ ಕೇಳಿಸುತ್ತೆ ಅದು ನಮ್ಗೇನು ಕೇಳಿಸುತ್ತೆ, ತುಂಬ ಹೈ ಪಿಚ್ಚಲ್ಲಿ ಕೇಳಿಸುತ್ತೆ ಅಲ್ವಾ. ಅದೇನೆ ನಾವು ನಿಂತ್ಕೊಂಡಿದ್ರೆ ನೆಕ್ಸ್ಟ್ ಮುಂದೆ ಹೋಯ್ತು ಅಂತ ಹೇಳಿದಾಗ ಆ ಟ್ರೈನಿನ ಒಂದು ಏನು ಸೌಂಡ್ ಏನಿರುತ್ತೆ, ಏನು ಕೇಳಿಸುತ್ತೆ ನಮಗೆ, ಲೋ ಪಿಚ್ಚಲ್ಲಿ ಕೇಳಿಸುತ್ತೆ. ಸೊ ದಟ್ ಈಸ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ದ ಅಬ್ಸರ್ವರ್. ಯಾಕಂದರೆ ಸೋರ್ಸ್ ಎಲ್ಲೂ ಮೂವ್ ಆಗ್ತಿದೆ, ಸೋರ್ಸ್ ಇಲ್ಲಿದ್ದಾನೆ. ಸೊ ಟ್ರೈನ್ ಬಂತು ಅವಾಗ ಏನಾಯಿತು, ನಮಗೆ ಅದರ ಹಾರ್ನ್ ಜೋರಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಟ್ರೈನ್ ಏನಾಯಿತು, ಮೂವ್ ಆಯಿತು, ಅದರ ಹಾರ್ನ್ ಏನಾಯಿತು, ಕಡಿಮೆ ಕೇಳಿಸ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ರಿಲೇಟಿವ್ ಮೋಷನ್ ಅಂತ ಹೇಳ್ತೀವಿ ನಾವು. ಓಕೆ, ಹಿಯರ್ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ಪ್ಲ್ಯಾಟ್ಫಾರ್ಮ್ ಆಫ್ ಎ ರೈಲ್ವೆ ಸ್ಟೇಷನ್ ದ್ಯಾಟ್ ವೆನ್ ಎ ಫಾಸ್ಟ್ ಮೂವಿಂಗ್ ಟ್ರೈನ್ ಅಪ್ರೋಚಸ್ ದ ಅಬ್ಸರ್ವರ್. ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ ಅಲ್ವಾ ನಮಗೆ ಟ್ರೈನು. ನಾವು 1-2 ನಿಮಿಷ ಕಣ್ಬಿಡೋದ್ರೊಳಗೆ ಟ್ರೈನು ಪಾಸ್ ಆಗಿರುತ್ತೆ. ಫಸ್ಟ್ ಬರ್ತಿರ್ಬೇಕಾದ್ರೆ ನಮಗೆ ಸೌಂಡ್ ಏನಾಯ್ತು, ನಮಗೆ ಹೈ ಪಿಚ್ಚಲ್ಲಿ ಕೇಳಿಸುತ್ತೆ. ವಾಪಸ್ ನಮ್ಮಿಂದ ಟ್ರೈನು ಹೋಗ್ತಾ ಇದೆ ಅಂತ ಹೇಳಿದಾಗ, ನಮ್ಮ ಮುಂದಿಂದ ಪಾಸ್ ಆಗ್ತಿದೆ ಅಂತ ಹೇಳಿದಾಗ ಆ ಒಂದು ಸೌಂಡ್ ಏನು ಕೇಳಿಸುತ್ತೆ ಅಂದರೆ ಹಾರ್ನು ತುಂಬ ಕಡಿಮೆ ಪಿಚ್ಚಲ್ಲಿ ಕೇಳಿಸಾಗುತ್ತೆ. ಸೊ ದಟ್ ಈಸ್ ದ ಪಿಚ್ ಆಫ್ ವಿಷಲ್ ಈಸ್ ಹೈಯರ್ ದೆನ್ ದ ಟ್ರೂ ಪಿಚ್, ಆ್ಯಂಡ್ ವೆನ್ ಇಟ್ ಈಸ್ ರಿಸೀಡಿಂಗ್ ಫ್ರಮ್ ದ ಅಬ್ಸರ್ವರ್ ದ ಪಿಚ್ ಈಸ್ ಲೋವರ್ ದೆನ್ ದ ಟ್ರೂ ಪಿಚ್. Okay. Apparent frequency when source move towards the observer and observer moves away from the source. Apparent frequency ಅಂತ ಹೇಳಿದಾಗ ಒಂದು ಸೋರ್ಸ್ ಮೂವ್ ಟುವರ್ಡ್ಸ್ ಅಬ್ಸರ್ವರ್. ಇಫ್ ಹಿಯರ್ ಒಂದು ಪರ್ಸನ್ ಅಬ್ಸರ್ವರ್ ಆಗಿದ್ದಾನೆ ಅಂತ ಹೇಳಿದಾಗ ಸೋರ್ಸ್ ಮೂವ್ ಟುವರ್ಡ್ಸ್ ಅಬ್ಸರ್ವರ್. ಟ್ರೈನನ್ನು ನಾವು ಸೋರ್ಸ್ ಅಂತ ತಗೊಂಡಾಗ ಒಂದು ಪರ್ಸನ್ ಏನು ನಿಂತ್ಕೊಂಡಿರ್ತಾನೆ ಅವನು ಅಬ್ಸರ್ವರ್ ಅಂತ ನೋಡಿದರೆ, ಸೋರ್ಸು ಪರ್ಸನ್ ಕಡೆ, ಯಾವ ಕಡೆ, ಅಬ್ಸರ್ವರ್ ಕಡೆ ಬರ್ತಾ ಇದೆ. ವೆನ್ ಸೋರ್ಸ್ ಮೂವ್ ಟುವರ್ಡ್ಸ್ ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವರ್ಸ್ ಮೂವ್ಸ್ ಅವೇ ಫ್ರಮ್ ದ ಸೋರ್ಸ್. ಸೊ ಹಾಗಾದರೆ ಆ ಅಬ್ಸರ್ವರು ಸೋರ್ಸ್ ಹಿಂಗೆ ಬರ್ತಿದೆ ಅಂತ ಹೇಳಿದಾಗ, ಹಿಂಗೆ ಬರ್ತಿದೆ ಅಂತ ಅವೇ ಫ್ರಮ್ ದ ಸೋರ್ಸಿಂದ ಆಚೆ ಹೋಗ್ತಾ ಇದ್ದಾನೆ. ಸೋರ್ಸ್ ಹಿಂಗೆ ಬರ್ತಿದೆ ಅಂತ ಹೇಳಿದಾಗ ಸೋರ್ಸಿಂದ ಈಚೆ ಬರ್ತಾ ಇದ್ದಾನೆ. ಅದನ್ನು ಏನು ಹೇಳ್ತೀವಿ ನಾವು, ಅಪೇರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಪೇರೆಂಟ್ ಫ್ರೀಕ್ವೆನ್ಸಿ ನೆಕ್ಸ್ಟ್ ಅದಾದಮೇಲೆ ಕೇಸಸ್ಗಳು ಬರ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೋಡೋಣ. ಕನ್ಸಿಡರ್ ಎ ಸೋರ್ಸ್ ಎಸ್. ಈ ಡಯಾಗ್ರಾಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಕೇಸಸ್ಗಳು ವೆರಿ ಈಸಿ. ಓಕೆ, ಸೊ ಇಲ್ಲಿ ಸೋರ್ಸು, ನೆಕ್ಸ್ಟ್ ಅಬ್ಸರ್ವರ್, ಇಲ್ಲಿಂದ ಈ ಪರ್ಸನ್ ಇಲ್ಲಿಗೆ ಬರ್ತಿದ್ದಾನೆ, ಅದನ್ನು ನೋಡ್ತಾ ಹೋಗೋಣ. ಅಲ್ಲಿ ಕನ್ಸಿಡರ್ ಎ ಸೋರ್ಸ್ ಎಸ್ ಗಿವಿಂಗ್ ಔಟ್ ಸೌಂಡ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ಎಫ್ ಆ್ಯಂಡ್ ವೇವ್ ಲೆಂತ್ ಲ್ಯಾಂಬ್ಡಾ. ಸೊ ಎಸ್ ಅನ್ನೋ ಸೋರ್ಸ್ ಇಲ್ಲಿದ್ದಾನೆ. ಆ ಸೋರ್ಸ್ ಏನು ಮಾಡ್ತಿದ್ದಾನೆ, ಅಲ್ಲೂ ಅವನ ಫ್ರೀಕ್ವೆನ್ಸಿ ಎಷ್ಟಿದೆ, ಎಫ್ ಇದೆ, ಆ್ಯಂಡ್ ವೇವ್ ಲೆಂತ್ ಏನಿದೆ, ಲ್ಯಾಂಬ್ಡಾ ಇದೆ. ದ ವೆಲಾಸಿಟಿ ಆಫ್ ದ ಸೌಂಡ್ ವೇವ್ಸ್ ಈಸ್ ವಿ. ಆ ಒಂದು ಸೌಂಡ್ ವೇವ್ಸಿನ ವೆಲಾಸಿಟಿ ಏನಿದೆ ನಮಗೆ, ವಿ ಇದೆ. ಲೆಟ್ ವಿ ಎಸ್ ಬಿ ದ ವೆಲಾಸಿಟಿ ಆಫ್ ದ ಸೋರ್ಸ್ ಎಸ್ ಆ್ಯಂಡ್ ವಿ ನಾಟ್ ಈಸ್ ದ ವೆಲಾಸಿಟಿ ಆಫ್ ದ ಅಬ್ಸರ್ವರ್ ಓ. ಸೊ ಆ ಒಂದು ವಿ ಎಸ್ ಅಂತ ಹೇಳಿದ್ರೆ ಸೋರ್ಸಿನ ವೆಲಾಸಿಟಿ, ವಿ ಓ ಅಂತ ಹೇಳಿದ್ರೆ ಅಬ್ಸರ್ವರ್ನ ವೆಲಾಸಿಟಿ. ವಿ ಅನ್ನೋದು ಒಂದು ವೆಲಾಸಿಟಿ ಬರ್ತಾ ಇದೆ ಅಲ್ಲಿ ಅಂತ ಹೇಳಿದಾಗ, ಆ ಒಂದು ಇನ್ನೊಂದು ವಿ ಎಸ್ ಅನ್ನೋದೇನು ನಮಗೆ ಸೋರ್ಸಿನ ವೆಲಾಸಿಟಿ ಆಗುತ್ತೆ, ವಿ ನಾಟ್ ಅನ್ನೋದೇನಾಗುತ್ತೆ, ಅಬ್ಸರ್ವರ್ನ ವೆಲಾಸಿಟಿ ಆಗುತ್ತೆ. ಕನ್ಸಿಡರ್ ಎ ಸೋರ್ಸ್ ಎಸ್ ಗಿವಿಂಗ್ ಔಟ್ ಸೌಂಡ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ಎಫ್ ಆ್ಯಂಡ್ ವೇವ್ ಲೆಂತ್ ಲ್ಯಾಂಬ್ಡಾ. ಆ ಎಸ್ ಅನ್ನೋ ಸೋರ್ಸು ಒಂದು ಫ್ರೀಕ್ವೆನ್ಸಿ ಎಷ್ಟು ಎಕ್ಸಿಬಿಟ್ ಮಾಡ್ತಿದೆ, ಎಫ್ ಅನ್ನೋ ಫ್ರೀಕ್ವೆನ್ಸಿನ ಎಕ್ಸಿಬಿಟ್ ಮಾಡ್ತಿದೆ, ಆ್ಯಂಡ್ ವೇವ್ ಲೆಂತು ಲ್ಯಾಂಬ್ಡಾ ಇರೋಂಥ ವೇವ್ ಲೆಂತನ್ನ ಎಕ್ಸಿಬಿಟ್ ಮಾಡ್ತಾ ಇದೆ. ದ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್ ಈಸ್ ವಿ. ಆ ಸೌಂಡ್ ವೇವಿನ ವೆಲಾಸಿಟಿ ಏನಿದೆ, ವಿ ಇದೆ.
let Vs be the velocity of the source and V0 is the velocity of the observer O. Okay. Let the source move towards the observer and the observer move away from the source, that is both and source are moving in the same direction. Andre let the source move towards the observer. Source ಇಲ್ಲಿಂದ ಬರ್ತಾ ಇದೆ, observer ಇಲ್ಲಿ ನಿಂತಿದ್ದಾನೆ, observer source ಹಿಂಗೆ ಬರ್ತಾ ಇದೆ and observer move away from the source. Source ಇಂದ ಆಚೆ ಹೋಗ್ತೀನಿ ಅಂತ ಹೇಳಿದಾಗ observer ಇನ ಡೈರೆಕ್ಷನ್ ಅದೇ ಆಯಿತು, source ಇನ ಡೈರೆಕ್ಷನ್ ಅದೇ ಆಯ್ತಲ್ವಾ. So that is both source and observer are moving in the same direction as that sound waves. So ಹಿಂಗೆ sound waves ಹಿಂಗೆ ಬರ್ತಿದೆ ಅಂತ ಹೇಳಿದಾಗ sound waves ಇನ ಡೈರೆಕ್ಷನ್ ಅಲ್ಲೇ both source ಮತ್ತೆ ಏನು ಮಾಡ್ತಾರೆ ಅಬ್ಸರ್ವರು, ಟ್ರೈನು ಮತ್ತೆ ನಿಂತ್ಕೊಂಡಿರೋ ಪರ್ಸನು ಒಂದೇ ಕಡೆ ಮೂವ್ ಆಗ್ತಿದೆ, ಯಾವ್ದು ಕಡೆ ಸೌಂಡ್ ವೇವ್ಸ್ ಬರ್ತಿರೋಂಥ ವೆಲಾಸಿಟಿ ಬರ್ತಿರೋಂಥ ಡೈರೆಕ್ಷನ್ ಕಡೆ. Okay. In 1 second, the source S moves to S dash covering a distance S dash is equal to Vs. So here, in 1 second ಅಲ್ಲಿ ಸೋರ್ಸ್ ಬರ್ತಿರೋದು ಇಲ್ಲಿಂದ ಇಲ್ಲಿ ತನಕ ಮೂವ್ ಆಗುತ್ತೆ. ಸೊ ಕವರಿಂಗ್ ದ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ in 1 second the source S emits F waves. It emits the first wave at S and the fifth wave of the S dash. ಸೊ ಇಲ್ಲಿ ಹಾಗಾದರೆ ಇಲ್ಲಿ ಒಂದು ವೇವ್ ಬರುತ್ತೆ ನಮಗೆ, ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಇಲ್ಲಿ ಒಂದು ಪಾಯಿಂಟಲ್ಲಿ ಎಸ್ ಡ್ಯಾಶ್ ಇರೋಂಥ ಒಂದು ಪಾಯಿಂಟಲ್ಲಿ ಅಲ್ಲಿ ಒಂದು ಫ್ರೀಕ್ವೆನ್ಸಿ ಬರುತ್ತೆ ನಮಗೆ. ಎಸ್ ಇಟ್ ಎಮಿಟ್ಸ್ ದ ಫಸ್ಟ್ ವೇವ್ ಎಟ್ ಎಸ್ ಆ್ಯಂಡ್ ದ ಫಿಫ್ತ್ ವೇವ್ ಎಟ್ ಎಸ್ ಡ್ಯಾಶ್. ಸಿನ್ಸ್ ದ ವೆಲಾಸಿಟಿ ಆಫ್ ಎಫ್ ಅಂತ ಬರಿತೀವಿ ನಾವು, ಯಾಕಂದರೆ ಇಟ್ ಎಮಿಟ್ಸ್ ದ ಫ್ರೀಕ್ವೆನ್ಸಿ ಎಫ್. ಓಕೆ, and sound wave is the first wave emitted at S will reach P after 1 second such that SP is equal to V. ಹಾಗಾದರೆ ಇನ್ 1 ಸೆಕೆಂಡ್ ಆದಮೇಲೆ ಎಸ್ ಡ್ಯಾಶಿಂದ ಎಸ್ ಡ್ಯಾಶಿಗೆ ಬಂದಿರೋಂಥ ಸೋರ್ಸು ಪಿ ತನಕ ರೀಚ್ ಆಗುತ್ತೆ. ಪಿ ತನಕ ರೀಚ್ ಆದಾಗ ಅದು ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ ಅಲ್ಲಿ, ಲೆಟ್ ವಿ ಬಿ ದ ಡಿಸ್ಟೆನ್ಸ್ ಅಂತ ತಗೊಂಡಿದ್ದೀವಿ. ಓಕೆ, ಸಚ್ ದಟ್ ವಿ ಪಿ ಎಸ್ ಪಿ ಇಸ್ ಈಕ್ವಲ್ ಟು ವಿ. Thus, F waves emitted by the source in 1 second will contain in a length S dash P. ಹಾಗಾದರೆ ಇಲ್ಲಿಂದ ಇಲ್ಲಿಗೆ S dash P, ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ V minus VS, that gives the length between these two. ಅರ್ಥ ಆಯ್ತಾ? So that gives a length between S dash ಮತ್ತೆ P. The apparent wavelength of these waves is lambda apparent is equal to V minus Vs divided by F. Lambda is equal to V by F ಅಂತ ಬರಿತೀವಿ. F is equal to ಬರಿತೀವಲ್ವ, ನಾವು ಎಕ್ಸ್ಪ್ರೆಷನ್ ನೋಡಿದ್ವಿ, ನಾವು ಡಿರೈವೇಷನ್ ಕೂಡ ನೋಡಿದ್ವಿ. ಇಲ್ಲಿ V ಅಂತ ಹೇಳಿದರೆ ನಾವೇನು ಬರಿತೀವಿ, ಹಾಗಾದರೆ ಎಸ್ ಡ್ಯಾಶ್ ಪಿ ಅಲ್ಲಿ ಬಂದಿರೋಂಥ ಡಿಸ್ಟೆನ್ಸ್ ಏನು ನಮಗೆ V minus Vs by F as it is frequency. Okay, consider that equation as 1. These sound waves approaches the observer O with a relative velocity V minus V0. ಸೊ ಈ ಸೌಂಡ್ ವೇವ್ಸು ಅಬ್ಸರ್ವರು ಇಲ್ಲೆಲ್ಲ ನಿಂತ್ಕೊಂಡಿದ್ದಾನೆ ಅಂತ ಹೇಳಿದಾಗ, ಸೊ ಇಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಅಂತ ಅಟ್ O. ಸೊ ಯಾವುದ್ರ ವೆಲಾಸಿಟಿ, ಅಬ್ಸರ್ವರ್ ವೆಲಾಸಿಟಿ ಏನಿದೆ ನಮಗೆ V0 ಇದೆ. ಅವಾಗ ಬರ್ತಿರೋ ಅಂತ ನಮಗೆ ಒಂದು ಫ್ರೀಕ್ವೆನ್ಸಿ ಏನಿರುತ್ತೆ ಎಫ್ ಆ್ಯಪ್ ಇಸ್ ಈಕ್ವಲ್ ಟು V minus V0 ಡಿವೈಡೆಡ್ ಬೈ ಲ್ಯಾಂಬ್ಡಾ apparent ಅಂತ ಹೇಳ್ತೀವಿ. That is the number of waves received by the observer in 1 second or the apparent frequency. Frequency ಅಂತ ಹೇಳಿದ್ರೆ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಏನು ಬರಿತೀವಿ, ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಅದೇ ಥರ ಸೌಂಡ್ ವೇವ್ಸ್ ನಂಬರ್ ಆಫ್ ವೇವ್ಸ್ ರಿಸೀವ್ಡ್ ಬೈ ದ ಅಬ್ಸರ್ವರ್ ಇನ್ 1 ಸೆಕೆಂಡ್, ಅದನ್ನು ನಾವೇನು ಹೇಳ್ತೀವಿ ಅಪೇರೆಂಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಪೇರೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು V minus V0 ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಪೇರೆಂಟ್ ಅಂತ. V minus V0 ಅಂದರೆ ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಪರ್ಸನ್ ನಿಂತ್ಕೊಂಡಿರ್ತಾನೆ ಅಬ್ಸರ್ವರು, ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಇದು ಟೋಟಲ್ V, ಇದನ್ನದೇ V0 ತಗೋಣ, V minus V0 ತಗೊಳ್ಳೋದು ನಾವು. ಓಕೆ, that is F apparent is equal to V minus V0 divided by lambda apparent. Substituting the value of lambda apparent, F apparent is equal to V minus V0 divided by V minus Vs into F. F apparent is equal to V minus lambda apparent ಅಂತ ಹೇಳಿದ್ರೆ ಇದು V minus Vs divided by F ಏನಾಗುತ್ತೆ ನ್ಯೂಮರೇಟರ್ಗೆ ಹೋಗುತ್ತೆ. ಇದು ಈಕ್ವೇಷನ್ 2 ಆಯಿತು. This is the general expression for
apparent frequency when the source move towards the observer and observer moves away from the source. While using this equation, the following sign conventions are. So ಇದು ಜನರಲ್ equation ಯಾವುದು? F apparent is equal to V minus V naught divided by V minus Vs into F. This is a general expression. Apparent frequency ಗೆ general expression ಯಾವಾಗ? When source moving towards the observer. ಸೋರ್ಸು ಅಬ್ಸರ್ವರ್ ಕಡೆ ಮೂವ್ ಆಗಬೇಕಾದ್ರೆ ಅಬ್ಸರ್ವರು ಸೋರ್ಸಿಂದ ಅವೇ ಮೂವ್ ಆಗ್ತಿದೆ ಅಂತ ಹೇಳಿದಾಗ, ಹಾಗಾದ್ರೆ ಸೋರ್ಸಿಂದ ಆಚೆ ಹೋಗ್ತಾ ಇದ್ದಾನೆ ಅಬ್ಸರ್ವರು, ಸೋರ್ಸ್ ಅಬ್ಸರ್ವರ್ನ ಫಾಲೋ ಮಾಡ್ತಾ ಇದೆ. ಅಂದರೆ ಬೋತ್ ದ ಸೋರ್ಸ್ ಆ್ಯಂಡ್ ದ ಅಬ್ಸರ್ವರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ದಟ್ ಈಸ್ ಅ ಜನರಲ್ ಕಂಡೀಷನ್. ಇನ್ನೂ ಬೇಕಾದಷ್ಟುಗಳು ಕಂಡೀಷನ್ ಬರ್ತವೆ. ಸೋರ್ಸ್ ಹಿಂಗೆ ಹೋಗ್ಬೇಕಾದ್ರೆ ಅಬ್ಸರ್ವ್ ವಾಪಸ್ ಬಂದರೆ ಏನಾಗುತ್ತೆ, ಅಥವಾ ಸೋರ್ಸ್ ಹಿಂಗೆ ಹೋಗ್ತಿರುತ್ತೆ ಅಬ್ಸರ್ವರು ಮುಂದೆ ಹೋದಾಗ ಜನರಲ್ ಕಂಡೀಷನ್ ನೋಡಿದ್ವಿ. ಅದೇ ಸೋರ್ಸ್ ವಾಪಸ್ ಹೋಗ್ಬೇಕಾರೆ ಅಬ್ಸರ್ವರ್ ವಾಪಸ್ ಹೋಗ್ಬೇಕಾರೆ, ಅಥವಾ ಸೋರ್ಸ್ನ ಅಬ್ಸರ್ವರು ಫಾಲೋ ಮಾಡ್ಬೇಕಾರೆ ವಾಟ್ ಹ್ಯಾಪನ್ಸ್. ಸೊ ಇವೆಲ್ಲ ಕಂಡೀಷನ್ಸ್ನ ಏನು ಮಾಡ್ತಾವೆ ಅಲ್ಲಿ ಕೆಳಗಡೆ ನೋಡ್ತಾ ಹೋಗೋಣ. ಓಕೆ, ಅದಕ್ಕೂ ಮೊದಲು ಸೈನ್ ಕನ್ವೆನ್ಷನ್ಸ್ನ ನೋಡೋಣ. ವೆಲಾಸಿಟಿ ಆಫ್ ಸೌಂಡ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಸೌಂಡ್ನ ವೆಲಾಸಿಟಿ ಯಾವಾಗಲೂ ನಮ್ಗೆ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅದನ್ನು ನಾವು ನೆಗೆಟಿವ್ ಅಂತ ಬರೀಕೂಡ್ದು. ಓಕೆ, ನೆಕ್ಸ್ಟ್, ಇಫ್ ಸೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್, ವಿ ಎಸ್ ಇಸ್ ಪಾಸಿಟಿವ್. ಇಲ್ಲಿ ಸೋರ್ಸ್ ಇದೆ, ಇಲ್ಲಿ ಅಬ್ಸರ್ವರ್ ಇದೆ ಅಂತ ಹೇಳಿದಾಗ, ಸೋರ್ಸ್ ಹಿಂಗೆ ಮೂವ್ ಆಗ್ತಿದೆ ಅಂತ ಹೇಳಿದಾಗ ವಿ ಎಸ್ ಸೋರ್ಸ್ ಆಫ್ ದಿ ಯಾವುದು ನಮಗೆ ವೆಲಾಸಿಟಿ ಆಫ್ ದಿ ಸೋರ್ಸ್. ಸೊ ದಟ್ ಈಸ್ ಆಲ್ವೇಸ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಓಕೆ, ಇಫ್ ಸೋರ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್, ಈ ಒಂದು ಅಬ್ಸರ್ವರ್ ಇಲ್ಲಿದ್ದಾನೆ, ಸೋರ್ಸ್ ಹಿಂಗೆ ವಾಪಸ್ ಹಿಂಗೆ ಹೋಗ್ತಿದೆ ಅಂತ ಹೇಳಿದಾಗ ವಿ ಎಸ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ವಿ ಎಸ್ ನೆಗೆಟಿವ್ ಆಗಿರುತ್ತೆ. ಇಫ್ ಅಬ್ಸರ್ವರ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸೋರ್ಸ್, ಹಾಗಾದರೆ ಅಬ್ಸರ್ವರು ಸೋರ್ಸಿನ ಕಡೆ ಬರ್ತಿದೆ ಅಂತ ಹೇಳಿದಾಗ ವಿ ನಾಟ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಯಾವುದು, ವೆಲಾಸಿಟಿ ಆಫ್ ದ ಅಬ್ಸರ್ವರ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅದೇ ಅಬ್ಸರ್ವರು ಮೂವಿಂಗ್ ಅವೇ ಫ್ರಮ್ ದ ಸೋರ್ಸ್, ಅಬ್ಸರ್ವರ್ ಈ ಕಡೆ ಹೋಗ್ತಾ ಇದ್ದಾನೆ, ಸೋರ್ಸ್ ಈ ಕಡೆ ಹೋಗ್ತಿದೆ ಅಂತ ಹೇಳಿದಾಗ ವಿ ನಾಟ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ಸೈನ್ ಕನ್ವೆನ್ಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಸೈನ್ ಕನ್ವೆನ್ಷನ್ಸ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ವೆಲಾಸಿಟಿ ಆಫ್ ಸೌಂಡ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಸೊ ಹಾಗಾದರೆ ವಿ ಅನ್ನೋದು ಯಾವಾಗಲೂ ಏನಾಗಿರುತ್ತೆ, ದಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೌಂಡಿನ ವೆಲಾಸಿಟಿ ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಇಫ್ ಎ ಸೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್, ವಿ ಎಸ್ ಇಸ್ ಪಾಸಿಟಿವ್. ಇಲ್ಲಿ ಸೋರ್ಸ್ ಇದೆ, ಇಲ್ಲಿ ಅಬ್ಸರ್ವರ್ ಇದ್ದಾನೆ ಅಂತ ಹೇಳಿದಾಗ ಸೋರ್ಸು ಅಬ್ಸರ್ವರ್ ಕಡೆ ಮೂವ್ ಆಗ್ತಿದೆ, ಡೈರೆಕ್ಷನ್ ಹಿಂಗೆ ತೋರಿಸಿದ್ರೆ ಅಬ್ಸರ್ವರ್ ಕಡೆ ಹೋಗ್ತಾ ಇದೆ ಅಂತ ಹೇಳಿದಾಗ ವಿ ಎಸ್ ಏನಾಗಿರುತ್ತೆ, ದಟ್ ಈಸ್ ಆಲ್ವೇಸ್ ಪಾಸಿಟಿವ್. ಇಫ್ ಸೋರ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್, ಸೋರ್ಸು ಅಬ್ಸರ್ವರ್ ಇಲ್ಲಿದ್ದಾನೆ ಅಂತ ಹೇಳಿದಾಗ ಅಬ್ಸರ್ವರಿಂದ ಈ ಕಡೆ ಬರ್ತಾ ಇದೆ ಅಂತ ಹೇಳಿದಾಗ ವಿ ಎಸ್ ಏನಾಗಿರುತ್ತೆ, ಇಟ್ ಈಸ್ ಆಲ್ವೇಸ್ ನೆಗೆಟಿವ್. ನೆಕ್ಸ್ಟ್, ಇಫ್ ದ ಅಬ್ಸರ್ವರ್ ಈಸ್ ಮೂವಿಂಗ್ ಟುವರ್ಡ್ಸ್, ಈಗ ಬರೀ ಸೋರ್ಸ್ ಮತ್ತು ಇಲ್ಲಿ ಸೋರ್ಸು ಇಲ್ಲಿ ಅಬ್ಸರ್ವರ್ ಇದೆ. ಇಫ್ ದ ಅಬ್ಸರ್ವರ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸೋರ್ಸ್, ಹಿಂಗೆ ಬರ್ತಿದ್ದಾನೆ ಅಂತ ಹೇಳಿದಾಗ ವಿ ನಾಟ್, ವೆಲಾಸಿಟಿ ಆಫ್ ದಿ ಅಬ್ಸರ್ವರ್ ಏನಾಗಿರುತ್ತೆ, ದಟ್ ಈಸ್ ಆಲ್ವೇಸ್ ನೆಗೆಟಿವ್. ಅದೇನೆ ಈ ಒಂದು ಸೋರ್ಸ್ ಈ ಕಡೆ ಇದೆ, ಅವನು ಆ ಕಡೆ ಹೋಗ್ತಿದ್ದಾನೆ ಅಂತ ಹೇಳಿದಾಗ ಅದರ ವೆಲಾಸಿಟಿ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಓಕೆ, ದೋಸ್ ಆರ್ ದ ಸೈನ್ ಕನ್ವೆನ್ಷನ್ಸ್. ಸೈನ್ ಕನ್ವೆನ್ಷನ್ಸ್ ಯಾವುದಕ್ಕೆ, ನಾವು ಅಪೇರೆಂಟ್ ಫ್ರೀಕ್ವೆನ್ಸಿ ನಾವು ಏನು ಬರ್ತಿದ್ವಿ ಅದಕ್ಕೆ ಸೈನ್ ಕನ್ವೆನ್ಷನ್ಸ್. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಕೇಸಸ್. ಹಿಯರ್ ಕೇಸ್ 1, ಸೋರ್ಸ್ ಇನ್ ಎ ಮೋಷನ್ ಆ್ಯಂಡ್ ಅಬ್ಸರ್ವರ್ ಎಟ್ ರೆಸ್ಟ್. ಸೊ ಹಾಗಾದರೆ ಸೋರ್ಸು ಏನಾಗಿರುತ್ತೆ, ನಮಗೆ ಮೋಷನಲ್ಲಿರುತ್ತೆ, ಅಬ್ಸರ್ವರು ರೆಸ್ಟಲ್ಲಿ ಇರ್ತಾನೆ ಅಂತ ಹೇಳಿದಾಗ ವಿ ಎಸ್ಸು ಏನಾಗುತ್ತೆ, ವಿ ನಾಟು ಏನಾಗುತ್ತೆ ಅಂತ ನೋಡಿ. ಅದರಲ್ಲೂ ಕೂಡ ಮತ್ತೆ 2 ಕಂಡೀಷನ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಕೇಸಸ್ ಬರ್ತಾ ಹೋಗುತ್ತೆ. ಆ ಡಿಫ್ರೆಂಟ್ ಕೇಸಸ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಆಯಿತು, ಈಸಿಯಾಗಿ ಬರ್ತಾ ಹೋಗುತ್ತೆ. ಯಾವುದು ನಮಗೆ ಸೈನ್ ಕನ್ವೆನ್ಷನ್ಸು ಕೇಸಸ್ಸು ಅರ್ಥ ಆಗಿಬಿಟ್ರೆ ಡಾಪ್ಲರ್ ಎಫೆಕ್ಟು ಕೂಡ ಕಂಪ್ಲೀಟಾಗಿ ಅರ್ಥ ಆದಂಗೆ ನಮಗೆ. ಫಸ್ಟ್ ಕೇಸ್, ಸೋರ್ಸ್ ಇನ್ ಎ ಮೋಷನ್ ಆ್ಯಂಡ್ ಅಬ್ಸರ್ವರ್ ಅಟ್ ರೆಸ್ಟ್. ಓಕೆ, ಸೋರ್ಸು ಮೋಷನಲ್ಲಿರುತ್ತೆ, ಅಬ್ಸರ್ವರ್ ಏನಾಗುತ್ತೆ, ರೆಸ್ಟ್ ಇರುತ್ತೆ. ಅಂದರೆ ಇಲ್ಲಿ ಯಾವುದು ಹಾಗಾದರೆ ವಿ ಎಸ್ಸು ರೆಸ್ಟಲ್ಲಿರಲ್ಲ, ವಿ ನಾಟ್ ಈಸ್ ಅಟ್ ರೆಸ್ಟ್. ಅಂದರೆ ಅಬ್ಸರ್ವರ್ ರೆಸ್ಟಲ್ಲಿರ್ತಾನೆ ಅಂತ ಅರ್ಥ.
ಹಾಗಾದ್ರೆ ಅದರಲ್ಲೂ ಕೂಡ ಕಂಡೀಷನ್ ಬರುತ್ತೆ. ಹೆಂಗೆ? ಸೋರ್ಸು ಅಬ್ಸರ್ವಿಂದ ಆಚೆ ಹೋಗ್ತಿದ್ದಾನೋ ಅಥವಾ ಸೋರ್ಸು ಅಬ್ಸರ್ವರ್ ಹತ್ರನೇ ಬರುತ್ತೋ. ಸೊ ಎರಡು ಕಂಡೀಷನ್ ಬರುತ್ತೆ. ಸೋರ್ಸ್ ಮೂವಿಂಗ್ ಟುವರ್ಡ್ಸ್ ಅಬ್ಸರ್ವರ್. ಇಲ್ಲೇನಾಯಿತು? ಸೋರ್ಸ್ ಇದೆ, ಇಲ್ಲಿ ಅಬ್ಸರ್ವರ್ ಇದೆ. ಹಾಗಾದರೆ ಅಬ್ಸರ್ವರ್ ಯಾವುದ್ರಲ್ಲಿ ಇರ್ತಾನೆ? ಎಲ್ಲೂ ಹೋಗಲ್ಲ, ಅಲ್ಲೇ ಕಾನ್ಸ್ಟೆಂಟ್, ಎಲ್ಲೂ ಕೂಡ ಚೇಂಜ್ ಆಗಲ್ಲ, ಅವನಲ್ಲೇ ಇರ್ತಾನೆ. ಸೋರ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೋರ್ಸ್ ಮೂವಿಂಗ್ ಟುವರ್ಡ್ಸ್ ಅಬ್ಸರ್ವರ್. ಹಾಗಾದರೆ ಸೋರ್ಸ್ ಹಿಂಗೆ ಹೋಗ್ತಿದೆ ಅಂತ ಇದ್ದಾಗ ಏನಾಗುತ್ತೆ? ಸೋರ್ಸ್ ಮೂವಿಂಗ್ ಟುವರ್ಡ್ಸ್ ವಿ ಎಸ್ ಇಸ್ ಪಾಸಿಟಿವ್ ಅಲ್ವಾ? ನಾವು ನೋಡಿದ್ವಿ ಅಲ್ವಾ ಸೈನ್ ಕನ್ವೆನ್ಷನ್ಸಲ್ಲಿ, ವಿ ಎಸ್ ಇಸ್ ಪಾಸಿಟಿವ್. ದಟ್ ಈಸ್ ಜನರಲ್ ಫಾರ್ಮುಲಾ ಏನು ಬಂತು? ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ಜನರಲ್ ಫಾರ್ಮುಲಾ ನಮಗೆ ಗೊತ್ತಿರೋದು. ಹಾಗಾದರೆ ವಿ ನಾಟ್ ಏನಾಯಿತು? ನಮಗೆ 0 ಆಯಿತು, ಯಾಕಂದರೆ ಅವ್ನು ಎಲ್ಲೂ ಮೂವ್ ಆಗಲ್ಲ. ಸೊ ಈ ವೆಲಾಸಿಟಿ ಏನಾಯಿತು? 0 ಆಯಿತು. ಎಫ್ ಅಪ್ಯಾರೆಂಟ್ ಏನಾಯ್ತಲ್ಲ? ಹಾಗಾದರೆ ವಿ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ಹಾಗಾದರೆ ಎಫ್ ಅಪ್ಯಾರೆಂಟು ಇದಕ್ಕಿಂತ ಏನಾಯಿತು? ಎಫ್ಗಿಂತ ಜಾಸ್ತಿ ಆಯಿತು ಎಫ್ ಅಪ್ಯಾರೆಂಟು, ಯಾಕಂದರೆ ವಿ ನಾಟ್ ಇದು 0. ನೆಕ್ಸ್ಟ್, ವೆನ್ ಸೋರ್ಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್. ಅಬ್ಸರ್ವರ್ಗಿಂತ ಏನಾಗ್ತದೆ? ಅಪೋಸಿಟ್ ಡೈರೆಕ್ಷನ್ ಹೋಗ್ತೀವಿ ಅಂತ ಹೇಳಿದಾಗ ವಿ ಎಸ್ ಏನಾಯ್ತಲ್ಲಿ? ನೆಗೆಟಿವ್ ಆಯಿತು. ನೆಗೆಟಿವ್ ಆಯ್ತು ಅಂತ ಹೇಳಿದಾಗ ಇದು ಜನರಲ್ ಫಾರ್ಮುಲಾ ನಮಗೆ. ಇದು ವಿ ಡಿವೈಡೆಡ್ ಬೈ ವಿ, ಇಲ್ಲಿ 0 ಆಯಿತು. ವಿ ಪ್ಲಸ್ ಅಂತ ಯಾಕೆ ಬರ್ಕೊಂಡಿದ್ವಿ? ಮೈನಸ್ ಆಫ್ ಮೈನಸ್ ವಿ ಎಸ್ ಅಂತ ಬರ್ಕೊಳ್ತೀವಿ ಇಲ್ಲಿ. ಯಾವುದು? ವಿ ಡಿವೈಡೆಡ್ ಬೈ ವಿ ಮೈನಸ್ ಆಫ್ ಮೈನಸ್ ವಿ ಎಸ್ ದಟ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ವಿ ಪ್ಲಸ್ ವಿ ಎಸ್ ಇಂಟು ಎಫ್ ಅಂತ ಬರುತ್ತೆ. ಹಾಗಾದರೆ ಎಫ್ ಅಪೇರೆಂಟು ಇದಕ್ಕಿಂತ ಕಡಿಮೆ ಆಯಿತು ಅಂತ ಅರ್ಥ. ಓಕೆ, ದಟ್ ಈಸ್ ಅ ಜನರಲ್ ಕಂಡೀಷನ್. ಸೊ ಯಾವುದು? ಸೋರ್ಸ್ ಇನ್ ಎ ಮೋಷನ್ ಆ್ಯಂಡ್ ಅಬ್ಸರ್ವರ್ ಅಟ್ ರೆಸ್ಟ್. ಸೊ ಸೆಕೆಂಡ್ ಕಂಡೀಷನ್ ನೋಡೋಣ. When source is at rest, observer in motion. Source rest ಅಲ್ಲಿರುತ್ತೆ, observer motion ಅಲ್ಲಿರುತ್ತೆ. ಸೋರ್ಸ್ ಇಸ್ ಅಟ್ ರೆಸ್ಟ್. ವಿ ಎಸ್ 0 ಆಯಿತು. ಅಬ್ಸರ್ವರ್ ಏನಾಯಿತು? ಹಾಗಾದರೆ ಅಬ್ಸರ್ವರು ಮೋಷನಲ್ಲಿರುತ್ತೆ. ಎಗೇನ್ ಇಲ್ಲೂ ಕೂಡ ಎರಡು ಕಂಡೀಷನ್ ಬರುತ್ತೆ. ಯಾವುದ್ಯಾವುದು? ಅಬ್ಸರ್ವರು ಸೋರ್ಸ್ ಕಡೆ ಬರುವಂಥದ್ದು, ಅಬ್ಸರ್ವರು ಸೋರ್ಸಿಂದ ಆಚೆ ಹೋಗುವಂಥದ್ದು. ಸೊ ಹಾಗಾದರೆ ಅಬ್ಸರ್ವರು ಸೋರ್ಸ್ ಕಡೆ ಬರ್ತಿದೆ ಅಂತ ಹೇಳಿದಾಗ ಸೈನ್ ಕನ್ವೆನ್ಷನ್ಸ್ ನೆನ್ಪು ಮಾಡ್ಕೊಳ್ಳಿ. ವಿ ನಾಟು ನೆಗೆಟಿವು. ಅಬ್ಸರ್ವರು ಸೋರ್ಸಿಂದ ಆಚೆ ಹೋಗ್ತಿದೆ ಅಂದಾಗ ವಿ ನಾಟು ಪಾಸಿಟಿವ್ ಆಯಿತು ಅಲ್ವಾ? ಹಾಗಾದರೆ ಜನರಲ್ ಫಾರ್ಮುಲಾ ವಿ ಮೈನಸ್ ವಿ ನಾಟ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ಸೊ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಹಿಯರ್ ವಿ ಎಸ್ ಏನಾಯಿತು? 0 ಆಯಿತು ಬೈ ವಿ. ಹಾಗಾದರೆ ಎಫ್ ಅಪೆರೆಂಟ್ ಏನಾಯಿತು? ಎಫ್ಗಿಂತ ಜಾಸ್ತಿ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋಣ. ಎಫ್ ವಿ ನಾಟ್ ಏನಾಯಿತು? ಪಾಸಿಟಿವ್ ಆಯಿತು. ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್ ಅನ್ನೋದು ನಮಗೆ ಜನರಲ್ ಫಾರ್ಮುಲಾ. ಎಫ್ ಅಪೆರೆಂಟ್ ಈಸ್ ಈಕ್ವಲ್ ಟು ವಿ ನಾಟ್ ಏನಲ್ಲಿ ನಮ್ಗೆ ವಿ ಎಸ್ ಏನು? 0. ಸೊ ಹಾಗಾದರೆ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ. ಸೊ ಹಾಗಾದರೆ ಇದೇನಾಯಿತು? ಎಫ್ ಅಪೆರೆಂಟ್ ಈಸ್ ಲೆಸ್ ದೆನ್ ಎಫ್ ಆಯಿತು. ಓಕೆ, ವಿ ನಾಟ್ is positive, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಆಯಿತು. ಓಕೆ, ನೆಕ್ಸ್ಟ್ ಥರ್ಡ್, ಬೋತ್ ಸೋರ್ಸ್ ಆ್ಯಂಡ್ ಅಬ್ಸರ್ವರ್ ಆರ್ ಇನ್ ಮೋಷನ್. ಸೋರ್ಸ್ ಆ್ಯಂಡ್ ಅಬ್ಸರ್ವರ್ ಮೂವ್ ಟುವರ್ಡ್ಸ್ ಈಚ್ ಅದರ್. ಸೋರ್ಸ್ ಆ್ಯಂಡ್ ಅಬ್ಸರ್ವರ್ ಮೂವ್ ಟುವರ್ಡ್ಸ್ ಈಚ್ ಅದರ್. ವಿ ಎಸ್ ಏನಾಯಿತು? ಪಾಸಿಟಿವ್ ಆಯಿತು. ವಿ ನಾಟ್ ನೆಗೆಟಿವ್ ಆಯಿತು. ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಅಂದರೆ ಸೋರ್ಸು ಈ ಕಡೆ ಬರ್ತಾ ಇದೆ, ಅಬ್ಸರ್ವರು ಕೂಡ ಈ ಕಡೆ ಬರ್ತಾ ಇದೆ, ಟುವರ್ಡ್ಸ್ ಈಚ್ ಅದರ್. ಸೊ ಹಾಗಾದರೆ ವಿ ಎಸ್ ಏನಾಯ್ತಲ್ಲಿ? ಪಾಸಿಟಿವ್ ಆಯಿತು. ವಿ ನಾಟ್ ಏನಾಯಿತು? ನೆಗೆಟಿವ್ ಆಯ್ತಲ್ವಾ? ಜನರಲ್ ಫಾರ್ಮುಲಾ ಏನು ನಮಗೆ? ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಆಯಿತು ಇಂಟು ಎಫ್. ಸೊ ಹಾಗಾದರೆ ಇಲ್ಲೇನಾಯಿತು? ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಫ್. ಸೊ ದಟ್ ಈಸ್ ಎಫ್ ಅಪೆರೆಂಟ್ ಈಸ್ ಗ್ರೇಟರ್ ದೆನ್ ಎಫ್ ಆಯಿತು. ನೆಕ್ಸ್ಟ್, ಸೋರ್ಸ್ ಆ್ಯಂಡ್ ಅಬ್ಸರ್ವರ್ ಮೂವ್ ಅವೇ ಫ್ರಮ್ ಈಚ್ ಅದರ್. ಹಾಗಾದರೆ ಸೋರ್ಸ್ ಈ ಕಡೆ ಹೋಗ್ತಾ ಇದೆ ಆ್ಯಂಡ್ ಅಬ್ಸರ್ವರ್ ಈ ಕಡೆ ಹೋಗ್ತಾ ಇದೆ. ವಿ ಎಸ್ ನೆಗೆಟಿವು, ವಿ ನಾಟ್ ಪಾಸಿಟಿವ್, ಸೈನ್ ಕನ್ವೆನ್ಷನ್ಸ್. ಆ್ಯಂಡ್ ಎಫ್ ಅಪೆರೆಂಟ್ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್ ಆಯಿತು.
Okay, and F apparent is equal to V minus V naught divided by V plus Vs into F ಆಯಿತು. And F apparent is less than F. Okay, next source following the observer. ಸೋರ್ಸ್ ಈ ಸೋರ್ಸ್ ಹಿಂಗೆ ಹೋಗ್ತಿದೆ, ಇಲ್ಲಿ ಸೋರ್ಸ್ ಇದೆ, ಇಲ್ಲಿ ಅಬ್ಸರ್ವ್ ಇದೆ ಅಂತ. ಸೋರ್ಸ್ ಹಿಂಗೆ ಹೋಗ್ತಿದೆ, ಅಬ್ಸರ್ವರ್ ಕೂಡ ಏನಾಗ್ತಿದೆ ಇಲ್ಲಿ ಅದನ್ನು ಫಾಲೋ ಮಾಡ್ತಾ ಇದೆ ಅಂತ ಇಟ್ಕೊಂಡು. ಅವಾಗ ಏನಾಯಿತು, ವಿ ಎಸ್ ಪಾಸಿಟಿವ್, ವಿ ನಾಟ್ ಏನಾಯಿತು, ವಿ ನಾಟು ಪಾಸಿಟಿವ್. ಯಾಕಂದರೆ ವಿ ಅಬ್ಸರ್ವರು ಅವೇ ಫ್ರಮ್ ದ ಸೋರ್ಸ್, ಹಿಂಗೆ ಸೋರ್ಸ್ ಬರ್ತಿದೆ, ಅವೇ ಫ್ರಮ್ ದ ಸೋರ್ಸ್ ಹೋಗ್ತಾ ಇದೆ. ಅದೇ ಸೋರ್ಸು ಟುವರ್ಡ್ಸ್ ಅಬ್ಸರ್ವರ್ ಬರ್ತಿದೆ ಅಂತ ಹೇಳಿದಾಗ ವಿ ನಾಟು ಪಾಸಿಟಿವ್, ವಿ ಎಸ್ ಕೂಡ ಪಾಸಿಟಿವ್ ಆಯಿತು. And F apparent is equal to V minus V naught divided by V minus Vf into F ಆಯಿತು. ಓಕೆ, ಆ್ಯಂಡ್ ಹಿಯರ್ ಎಫ್ ಅಪೇರೆಂಟ್ ಇಲ್ಲಿ ಕೆಲವೊಂದು ಇದು ಕೊಟ್ಟಿದ್ದಾರೆ, ನೋಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎಫ್ ಅಪೇರೆಂಟ್ ಇಸ್ ಈಕ್ವಲ್ ಟು ಎಫ್. ಎಫ್ ಅಪೇರೆಂಟು ಎಫ್ಗೆ ಈಕ್ವಲ್ ಆಗುತ್ತೆ ಯಾವಾಗ, ವೆನ್ ವಿ ನಾಟ್ ಇಸ್ ಈಕ್ವಲ್ ಟು ವಿ ಎಸ್. ವಿ ನಾಟು ವಿ ಎಸ್ಗೆ ಈಕ್ವಲ್ ಆದರೆ ವಿ ವಿ ಕ್ಯಾನ್ಸಲ್ ಆಯಿತು, ಎಫ್ ಅಪೇರೆಂಟ್ ಇಸ್ ಈಕ್ವಲ್ ಟು ಎಫ್ ಆಗುತ್ತೆ. ಆವಾಗ ಎಫ್ ಅಪೇರೆಂಟ್ ಇಸ್ ಲೆಸ್ ದೆನ್ ಎಫ್ ಯಾವಾಗ, ಹಿಯರ್ ಗ್ರೇಟರ್ ದೆನ್ ಎಫ್ ಯಾವಾಗ, ಇಫ್ ವಿ ನಾಟ್ ಇಸ್ ಗ್ರೇಟರ್ ದೆನ್ ವಿ ಎಸ್. ವಿ ನಾಟು ವಿ ಎಸ್ಗಿಂತ ಗ್ರೇಟರ್ ದೆನ್ ಆಗಿದ್ರೆ ಎಫ್ ಅಪೇರೆಂಟು ಇದಕ್ಕಿಂತ ಜಾಸ್ತಿ ಆಗುತ್ತೆ, ಎಫ್ಗಿಂತ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಎಫ್ ಅಪೇರೆಂಟು ಈ ಎಫ್ಗಿಂತ ಕಡಿಮೆ ಆಗುತ್ತೆ ಯಾವಾಗ, ವಿ ನಾಟು ಇದಕ್ಕಿಂತ ಕಡಿಮೆ ಇದ್ದರೆ, ವಿ ಎಸ್ಗಿಂತ ಕಡಿಮೆ ಇದ್ದರೆ. ಈ ಮೂರು ಕಂಡೀಷನ್ನ ಅಪ್ಲೈ ಮಾಡ್ಕೊಂಡಾಗ ಇದು ಬರುತ್ತೆ. ಎಫ್ ಅಪೇರೆಂಟ್ ಎಫ್ ಯಾವಾಗ ಆಗುತ್ತೆ, ಲೆಸ್ ದೆನ್ ಎಫ್ ಯಾವಾಗ ಆಗುತ್ತೆ, ಗ್ರೇಟರ್ ದೆನ್ ಎಫ್ ಯಾವಾಗ ಆಗುತ್ತೆ. ನೆಕ್ಸ್ಟ್ ಅಬ್ಸರ್ವರ್ ಫಾಲೋಯಿಂಗ್ ದ ಸೋರ್ಸ್. ಇಲ್ಲಿ ಸೋರ್ಸು, ಇಲ್ಲಿ ಅಬ್ಸರ್ವರ್ ಇದೆ. ಅಬ್ಸರ್ವರು ಸೋರ್ಸ್ನ ಫಾಲೋ, ಇಲ್ಲಿ ಏನು ಮಾಡ್ತಾರೆ, ಅಬ್ಸರ್ವರು ಫಾಲೋಯಿಂಗ್ ದ ಸೋರ್ಸ್. ಇಲ್ಲಿ ಸೋರ್ಸ್ ಫಾಲೋಯಿಂಗ್ ದ ಅಬ್ಸರ್ವರ್ ಆಯ್ತು. ಈ ಕಂಡೀಷನಲ್ಲಿ ಹಿಂಗೆ ಸೋರ್ಸ್ ಹೋಗ್ತದೆ, ಹಿಂಗೆ ಅಬ್ಸರ್ವರ್ ಹಿಂಗೆ ಹೋಗ್ತಿದ್ದಾನೆ, ಸೊ ಅದಕ್ಕೆ ಸೋರ್ಸು ಕೂಡ ಹಿಂಗೆ ಬರ್ತದೆ, ಅದನ್ನು ನೋಡಿದ್ವಿ. ಈಗ ಅಬ್ಸರ್ವರ್ ಫಾಲೋಯಿಂಗ್ ದ ಸೋರ್ಸ್. ಅಬ್ಸರ್ವರು ಏನಾಗ್ತದೆ, ಸೋರ್ಸ್ನ ಫಾಲೋ ಮಾಡ್ತಾ ಇದ್ದಾನೆ. ವಿ ಎಸ್ ನೆಗೆಟಿವ್ ಅಲ್ವಾ, ಅದೇನೆ ವಿ ನಾಟ್ ಕೂಡ ನೆಗೆಟಿವ್ ಆಯ್ತು. ಯಾಕಂದರೆ ಮೂವಿಂಗ್ ಟುವರ್ಡ್ಸ್ ದ ಸೋರ್ಸ್ ಅಂದರೆ ವಿ ನಾಟ್ ನೆಗೆಟಿವ್. ನೆಕ್ಸ್ಟ್ ಟುವರ್ಡ್ಸ್ ಸೋರ್ಸ್ ಅಂದರೆ ನೆಗೆಟಿವ್, ಟುವರ್ಡ್ಸ್ ಅಬ್ಸರ್ವರ್ ಅಂದರೂ ಕೂಡ ಅದೇನಾಯಿತು, ನೆಗೆಟಿವ್ ಆಯಿತು. ಅಲ್ಲೇನಾಯಿತು, ಎಫ್ ಅಪೇರೆಂಟ್ ಇಸ್ ಈಕ್ವಲ್ ಟು ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಪ್ಲಸ್ ವಿ ಎಸ್ ಇಂಟು ಎಫ್. ಅಗೇನ್ ಇಲ್ಲಿ 3 ಕಂಡೀಷನು. ಎಫ್ ಅಪೇರೆಂಟ್ ಇಸ್ ಈಕ್ವಲ್ ಟು ಎಫ್ ಇಫ್ ವಿ ನಾಟ್ ಇಸ್ ಈಕ್ವಲ್ ಟು ವಿ ಎಸ್. ವಿ ಎಸ್ ಆಗುತ್ತೆ. ಎಫ್ ಅಪೇರೆಂಟ್ ಇಸ್ ಗ್ರೇಟರ್ ದೆನ್ ಎಫ್ ಇಫ್ ವಿ ನಾಟ್ ಇಸ್ ಗ್ರೇಟರ್ ದೆನ್ ವಿ ಎಸ್. ಎಫ್ ಅಪೇರೆಂಟ್ ಇಸ್ ಲೆಸ್ ದೆನ್ ಎಫ್ ಇಫ್ ವಿ ನಾಟ್ ಇಸ್ ಲೆಸ್ ದೆನ್ ವಿ ಎಸ್. ನೆಕ್ಸ್ಟ್ effect of wind. If the wind is taken into an account, then there is no change in V naught and Vs, but only change in velocity V of the sound. ಸೊ ವಿಂಡನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರು ಆ ವಿ ನಾಟ್ ಮತ್ತು ವಿ ಎಸ್ ಅಲ್ಲಿ ಏನೂ ಕೂಡ ಚೇಂಜ್ ಆಗಲ್ಲ. ಓಕೆ, ಇಫ್ ದ ವಿಂಡ್ ವೆಲಾಸಿಟಿ ಆ್ಯಡ್ ಆಯಿತು ಅಂತ ಹೇಳಿದಾಗ, ಡಬ್ಲ್ಯೂ ಅನ್ನೋದು ವಿಂಡ್ ವೆಲಾಸಿಟಿ ಅಂತ ತೊಗೊಂಡ್ರೆ ನಾವು ಆ್ಯಡ್ ಆಯಿತು ಅಂತ ಹೇಳಿದಾಗ ನಾವು ಏನು ಬರಿತೀವಿ, ಜನರಲ್ ಫಾರ್ಮುಲಾ ನಾವೇನು ಬರೆದಿದ್ವಿ, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್ ಅಂತ ಬರೆದಿದ್ವಿ. ಈ ಒಂದು ಸೌಂಡ್ ವೇವ್ಸಿನ ವೆಲಾಸಿಟಿಗೆ ಏನಾಯ್ತು ಅಲ್ಲಿ ಆ್ಯಡ್ ಆಗ್ತಾ ಹೋಗ್ತಷ್ಟೇ. ಸೊ ದಟ್ ಈಸ್ ಫೈನಲಿ ನಾವೇನು ಬರಿಬೋದು ಹಾಗಾದರೆ, ಜನರಲ್ ಫಾರ್ಮುಲಾ ವಿ ಪ್ಲಸ್ W minus V naught divided by V plus W minus Vs into F. ಯಾವುದು, ಇಫ್ ಇಟ್ ಈಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಸೊ ವಿ ಈಸ್ ರಿಪ್ಲೇಸ್ಡ್ ಬೈ ವಿ ಮೈನಸ್ ಡಬ್ಲ್ಯೂ ಅಷ್ಟೇ. ವಿಂಡು ಮತ್ತು ಸೌಂಡ್ ವೇವ್ಸಿನ ಡೈರೆಕ್ಷನ್ ಒಂದೇ ಇದ್ದರೆ ವಿ ಪ್ಲಸ್ ಡಬ್ಲ್ಯೂ ಬರಿತೀವಿ. ವಿಂಡು ಮತ್ತು ಸೌಂಡ್ ವೇವ್ಸಿನ ಡೈರೆಕ್ಷನ್ ಅಪೋಸಿಟ್ ಇದ್ದರೆ ವಿ ಮೈನಸ್ ಡಬ್ಲ್ಯೂ ಬರಿತೀವಿ ಅಷ್ಟೇ. ವಿ ಮೈನಸ್ ಡಬ್ಲ್ಯೂ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ಮೈನಸ್ ಡಬ್ಲ್ಯೂ ಮೈನಸ್ ವಿ ಎಸ್ ಇಂಟು ಎಫ್. ದಟ್ ಈಸ್ ದರ್ ಇಸ್ ನೋ ಎಫೆಕ್ಟ್, ವಿಂಡಿನ ಎಫೆಕ್ಟ್ ಆಗಲ್ಲ ಯಾವುದ್ರ ಮೇಲೆ, ನಮಗೆ ಡಾಪ್ಲರ್ ಎಫೆಕ್ಟ್ ಮೇಲೆ. ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್. Doppler principles holds good only when the relative velocity between the observer and source of sound is less than the velocity of the sound. Velocity of the sound ಏನು ಬರ್ತಿದೆ ಅದ್ರದ್ದು ವೆಲಾಸಿಟಿಗಿಂತ ಕಡಿಮೆ ಇದ್ದರೆ, ಯಾವುದೋ ವಿ ನಾಟು ಮತ್ತು ವಿ ಎಸ್ಸು ಹಂಗಿದ್ರೆ ಮಾತ್ರ ಏನಾಗುತ್ತೆ, ಡಾಪ್ಲರ್ ಎಫೆಕ್ಟು ನಮಗೆ ಅದರಲ್ಲಿ ನೋಡ್ಬೋದು ನಾವು. ಸೊ ಇಟ್ ಡಸ್ ನಾಟ್ hold good if the source moves towards the observer with the velocity faster than the sound. So v ಕಿಂತ ಜಾಸ್ತಿ ಇದೆ, ವಿ ಎಸ್ಸು ವಿ ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ, ವಿ ಎಸ್ಸು ವಿ ನಾಟ್ ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಡಾಪ್ಲರ್ ಎಫೆಕ್ಟ್ ಏನಾಗಲ್ಲ, ಇಟ್ ಡಸಂಟ್ ಹೋಲ್ಡ್ಸ್ ಗುಡ್. ಓಕೆ,
ಆ್ಯಂಡ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನೋಡೋದು ಅಂತ. ಡಾಪ್ಲರ್ ಎಫೆಕ್ಟ್ ಈಸ್ ಯೂಸ್ಡ್ ಇನ್ ಎಸ್ಟಿಮೇಟಿಂಗ್ ದ ವೆಲಾಸಿಟೀಸ್ ಆಫ್ ಏರ್ಪ್ಲೇನ್ಸ್ ಆ್ಯಂಡ್ ಸಬ್ಮರೈನ್ಸು ಏರ್ಪ್ಲೇನ್ಸಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಸಬ್ಮರೈನ್ಸಲ್ಲಿ ಇರ್ಬೋದು, ಶಿಪ್ಸಲ್ಲಿ ಇರ್ಬೋದು, ಏರ್ಪ್ಲೇನ್ಸಲ್ಲಿ ಇರ್ಬೋದು, ಅಲ್ಲಿ ವೆಲಾಸಿಟಿ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. In police radar systems, Doppler effect is used to measure speed of the automobiles. ಸೊ ಇವಾಗ ಸ್ಪೀಡ್ ಕಂಟ್ರೋಲ್ ಇರಲ್ಲ, ಸಡನ್ ಆಗಿ ತುಂಬ ಸ್ಪೀಡ್ ಬ್ರೇಕರ್ಸ್ ಅಂತ ಇರುತ್ತೆ, ಅಲ್ಲೂ ಕೂಡ ಸ್ಪೀಡಲ್ಲಿ ಏನು ಮಾಡಲ್ಲ, ಅಲ್ಲಿ ಆ ಒಂದು ಸ್ಪೀಡ್ ಕಂಟ್ರೋಲಲ್ಲಿ ಇರಲ್ಲ. ಅವಾಗ ಆ ರೆಡಾರ್ ಸಿಸ್ಟಮ್ಸ್ನ ಯೂಸ್ ಮಾಡಿಕೊಂಡು ಆಟೋಮೊಬೈಲ್ಸಿನ ಸ್ಪೀಡ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಯಾವುದು ಡಾಪ್ಲರ್ ಎಫೆಕ್ಟ್ನ. Doppler effect is used in estimating the speed of distant stars, planets and other celestial bodies. ಸೊ ಡಾಪ್ಲರ್ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ಸ್ಟಾರ್ಸಿನ ಸ್ಪೀಡು, ಪ್ಲ್ಯಾನೆಟ್ಸ್ ಇರ್ಬೋದು, ನಮ್ಮ ಅರ್ಥ ಯಾವ ಥರ ಯಾವ ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ, ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಡಾಪ್ಲರ್ ಎಫೆಕ್ಟನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದ ಡಾಪ್ಲರ್ ಎಫೆಕ್ಟ್. ನೆಕ್ಸ್ಟ್, ಕಂಪ್ಯಾರಿಸನ್ ಆಫ್ ಡಾಪ್ಲರ್ ಎಫೆಕ್ಟ್ ಇನ್ ಸೌಂಡ್ ಆ್ಯಂಡ್ ಲೈಟ್. In sound, the Doppler effect is asymmetric. Asymmetric ಅಂತ ಹೇಳಿದ್ರೆ the apparent frequencies are different when the source is moving towards a stationary observer. ಅಂದರೆ ಅಪರೆಂಟ್ ಫ್ರೀಕ್ವೆನ್ಸೀಸು ಬೇರೆ ಬೇರೆ ಆಗಿರುತ್ತೆ ಯಾವಾಗ ಸೋರ್ಸು ಸ್ಟೇಷನರಿ ಅಬ್ಸರ್ವರ್ ಕಡೆನೇ ಮೂವ್ ಆಗ್ತಿದ್ರೆ, and when the observer is moving towards the stationary source with the same velocity. ಹಾಗೇನೆ when the observer is moving towards the stationary source, ಸೋರ್ಸು ಸ್ಟೇಷನರಿ ಅಬ್ಸರ್ವರ್ ಮೇಲೆ ಅದ್ರ ಮುಂದೆ ಅದ್ರ ಡೈರೆಕ್ಷನಲ್ಲೇ ಹೋಗ್ತಿರ್ಬೇಕಾದ್ರೆ, ಅಥವಾ ಒಂದು ಸ್ಟೇಷನರಿ ಸೋರ್ಸ್ ಮೇಲೆ ಅಬ್ಸರ್ವರು ಮೂವ್ ಆಗ್ತಿರ್ಬೇಕಾದ್ರೆ ಅದನ್ನ ಬರೋಂಥ ಫ್ರೀಕ್ವೆನ್ಸೀಸ್ ನಾವೇನು ಹೇಳ್ತೀವಿ, ಅಪೇರೆಂಟ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ಸೊ ದಟ್ ಎಫೆಕ್ಟ್ ಈಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದನ್ನು ಅಸಿಮೆಟ್ರಿಕ್ ಅಂತ ಹೇಳಿ. ಡಾಪ್ಲರ್ ಎಫೆಕ್ಟು ಅಸಿಮೆಟ್ರಿಕ್ ಯಾವಾಗ ಆಗಿರುತ್ತೆ, ವಿತ್ ದ ಸೇಮ್ ವೆಲಾಸಿಟಿ ಏನಾಗಿರುತ್ತೆ, ಸೇಮ್ ಇರುತ್ತೆ, ಯಾವುದಾದ್ರು ಅಬ್ಸರ್ವರ್ದು ಮತ್ತು ಸೋರ್ಸ್ದು. However, in the case of light, Doppler effect is symmetric. ಸೌಂಡ್ ಕೇಸಲ್ಲಿ ತಗೊಂಡ್ರೆ ಡಾಪ್ಲರ್ ಎಫೆಕ್ಟು ಅಸಿಮೆಟ್ರಿಕ್ಕು, ಅದೇ ಇದರಲ್ಲಿ ಲೈಟ್ ಕೇಸಲ್ಲಿ ತಗೊಂಡ್ರೆ ಡಾಪ್ಲರ್ ಎಫೆಕ್ಟ್ ಏನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ. ದ ಅಪರೆಂಟ್ ಫ್ರೀಕ್ವೆನ್ಸಿ ಇಸ್ ದ ಸೇಮ್ ವೆದರ್ ದ ಸೋರ್ಸ್ ಮೂವ್ ಟುವರ್ಡ್ಸ್ ದ ಸ್ಟೇಷನರಿ ಅಬ್ಸರ್ವರ್ ಆರ್ ಅಬ್ಸರ್ವರ್ ಮೂವ್ಸ್ ಟುವರ್ಡ್ಸ್ ದ ಸ್ಟೇಷನರಿ ಸೋರ್ಸ್ ವಿತ್ ದ ಸೇಮ್ ವೆಲಾಸಿಟಿ. ಸೊ ಅಪರೆಂಟ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಇಲ್ಲೇನಾಗುತ್ತೆ, ಸೌಂಡ್ ಕೇಸಲ್ಲಿ ಚೇಂಜ್ ಆಗುತ್ತೆ, ಅಪರೆಂಟ್ ಫ್ರೀಕ್ವೆನ್ಸಿ ಇಲ್ಲಿ ಚೇಂಜ್ ಆಗುತ್ತೆ, ಡಿಫ್ರೆಂಟ್ ಬರುತ್ತೆ. ಬಟ್ ಇನ್ ಕೇಸಲ್ಲಿ ಲೈಟ್ ಕೇಸಲ್ಲಿ ಅಪರೆಂಟ್ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಸ್ಟೇಷನರಿ ಅಬ್ಸರ್ವರ್ ಇರ್ಬೋದು ಅಥವಾ ಸ್ಟೇಷನರಿ ಸೋರ್ಸ್ ಇರ್ಬೋದು, ಅವು ಎರಡೂ ಕೂಡ ಒಂದೊಂದು ಕಡೆ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಫ್ರೀಕ್ವೆನ್ಸಿ ಯಾವುದಾದ್ರು ಡಿಫ್ರೆಂಟ್ ಇರುತ್ತೆ. ಡಾಪ್ಲರ್ ಎಫೆಕ್ಟ್ ಅಸಿಮೆಟ್ರಿಕ್ ಯಾವಾಗದಾಗ ಇನ್ ಕೇಸ್ ಆಫ್ ದ ಸೌಂಡ್ ವೇವ್ಸಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ, ಅಪರೆಂಟ್ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಬರುತ್ತೆ, ಆಯಿತಾ. ಅದೇನೆ ಲೈಟಲ್ಲಿ ಸಿಮೆಟ್ರಿಕ್ ಬರುತ್ತೆ, ಅಪರೆಂಟ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೋರ್ಸರು ಮೂವ್ ಆಗಲಿ ಅಥವಾ ಯಾವುದು ನಮಗೆ ಸ್ಟೇಷನರಿ ಅಬ್ಸರ್ವರ್ ಮೂವ್ ಆಗಲಿ, ಯಾವುದಾದ್ರೂ ಮೂವ್ ಆಗಲಿ, ನಮಗೆ ಏನಾಗಿರುತ್ತೆ, ಒಂದು ಅಪರೆಂಟ್ ಫ್ರೀಕ್ವೆನ್ಸಿ ಸಿಮೆಟ್ರಿಕ್ ಸೇಮ್ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ ನಾವೇನು ಹೇಳ್ತೀವಿ, ಸಿಮೆಟ್ರಿಕ್ ಅಂತ ಹೇಳ್ತೀವಿ ನಾವು. ಓಕೆ. Next, Doppler effect in sound can be easily observed since the speeds of sound and listener are comparable with that of sound. The apparent change in frequency is appreciable. Doppler effect in light is not commonly observed because the velocity of light is very high compared to that of source of the observer. ಅಲ್ವಾ. ಸೊ ಲೈಟಿನ ವೆಲಾಸಿಟಿ ನಮಗೇನಾಗಿರುತ್ತೆ, ಜಾಸ್ತಿ ಇರೋದ್ರಿಂದ ನಾವೇನು ಮಾಡಲಿಕ್ಕಾಗಲ್ಲ, ಡಾಪ್ಲರ್ ಎಫೆಕ್ಟನ್ನ ಯೂಶ್ವಲಿ ಲೈಟಲ್ಲಿ ನಾವು ನೋಡಲಿಕ್ಕೆ ಆಗಲ್ಲ, ಸೌಂಡಲ್ಲಿ ಮಾತ್ರ ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ದಟ್ ಈಸ್ ಕಂಪೇರಬಲ್ ವಿತ್ ದ ಸೌಂಡ್ ಆಫ್ ದ ಸೋರ್ಸು ಮತ್ತು ಲಿಸನರ್, ಸೋರ್ಸು ಮತ್ತು ಅಬ್ಸರ್ವರ್ ಏನಿರ್ತಾರೆ ಅದ್ರದ್ದು ಸೌಂಡು, ಅದ್ರದ್ದು ಸ್ಪೀಡ್ಸು ಸೌಂಡಿನ ಸ್ಪೀಡ್ಸಿಗೆ ವಿಚ್ ಕ್ಯಾನ್ ಬಿ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ನಮಗೆ. ಅದರಿಂದ ಡಾಪ್ಲರ್ ಎಫೆಕ್ಟು ಸೌಂಡಲ್ಲಿ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು, ಅದೇನೇ ಲೈಟಲ್ಲಿ ಏನು ಮಾಡೋಕ್ಕಾಗಲ್ಲ, ಈಸಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವೆಲಾಸಿಟಿ ಆಫ್ ಲೈಟ್ ಈಸ್ ವೆರಿ ಹೈ ಕಂಪೇರ್ಡ್ ಟು ದ ಸೋರ್ಸ್ ಆಫ್ ಅಬ್ಸರ್ವರ್. ಓಕೆ, ಇದಿಷ್ಟು ಡಾಪ್ಲರ್ ಎಫೆಕ್ಟ್. ಓಕೆ, ಡಾಪ್ಲರ್ ಎಫೆಕ್ಟ್ ಅಂತ ಹೇಳಿದಾಗ ಈ ಕೇಸಸ್ಗಳನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೋರ್ಸ್ ರೆಸ್ಟ್ ಇದ್ದಾಗ ಏನಾಗಿರುತ್ತೆ, ಅಬ್ಸರ್ವರ್ ರೆಸ್ಟ್ ಇದ್ದಾಗ ಏನಾಗಿರುತ್ತೆ, ಸೊ ಇವೆಲ್ಲ ನೋಡಿಕೊಂಡು ಸೈನ್ ಕನ್ವೆನ್ಷನ್ಸ್ ಅರ್ಥ ಮಾಡ್ಕೊಂಬಿಟ್ರೆ ಡಾಪ್ಲರ್ ಎಫೆಕ್ಟ್ ಇಟ್ಸ್ ವೆರಿ ಈಸಿ. ಬಟ್ ಲೆಂತಿ ಅಂತ ಅನಿಸ್ಬೋದು ನಿಮಗೆ, ಸ್ವಲ್ಪ ಕುತ್ಕೊಂಡು ಓದಿದ್ರೆ ಇನ್ನೊಂದು ಸಲ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಚಾಪ್ಟರ್ಗೆ ಮೂವ್ ಆಗೋಣ. ಓಕೆ, ಥ್ಯಾಂಕ್ ಯು.